ಇಡೀ ದೇಶದ ಜನರನ್ನ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದ್ದಂತ ಇಂದಿರಾ ಗಾಂಧಿ ಅವರೇ ಸೋತರು. ನಾನು ಸೋತಿದ್ದೀನಿ. ನಾನು 3 ಸಾರಿ ಸೋತಿದ್ದೀನಿ, ಅಲ್ಲ 4 ಸಾರಿ ಸೋತಿದ್ದೀನಿ, 9 ಸಾರಿ ಗೆದ್ದಿದ್ದೀನಿ. 4 ಸಾರಿ ಸೋತಿದ್ದೀನಿ, 9 ಸಾರಿ ಗೆದ್ದಿದ್ದೀನಿ. ಸೋಲು ಗೆಲುವುಗಳು ರಾಜಕೀಯದಲ್ಲಿ, ಆದರೆ ಸೋಲು ಗೆಲ್ಲಿ ನಾವು ಬದ್ಧತೆ ಇರ್ತಕ್ಕಂಥ ವಿಚಾರವನ್ನ, ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥ ವಿಚಾರವನ್ನ ಯಾವ ಕಾರಣಕ್ಕೂ ಕೂಡ ಮರಿಬಾರದು, ಯಾವ ಕಾರಣಕ್ಕೂ ಕೂಡ ವಿಚಲಿತರಾಗಬಾರದು. ಇದನ್ನ ನಾವು ಮಾಡಿದ್ರೇನೆ ನಾವು ರಾಜಕೀಯದಲ್ಲಿ ಇದ್ದದಕ್ಕೆ ಸಾರ್ಥಕ ಆಗ್ತದೆ. ನಮ್ಮ ಬದುಕು ಸಾರ್ಥಕ ಆಗ್ತದೆ. ನಾವು ಈ ಹುಟ್ಟು ಸಾವುಗಳಿರ್ತಾವಲ್ಲ, ಇವು ಇದ್ದೇ ಇರ್ತವೆ. ಇದು ಎಲ್ಲರೂ ಹುಟ್ಟಿದ ಮೇಲೆ ಸಾಯಲೇಬೇಕು. ಒಬ್ಬರು 70 ವರ್ಷ ಬದುಕಬಹುದು, ಒಬ್ರು 80 ವರ್ಷ ಬದುಕಬಹುದು, ಒಬ್ರು 100 ವರ್ಷ ಬದುಕಬಹುದು, ಒಬ್ರು 120 ವರ್ಷ ಬದುಕಬಹುದು. ಆದರೆ ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ, ಅದನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಿಜವಾದಂತ ಬದುಕು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಒಂದ್ಸಾರಿ ಇಂತಿವ್ರಿಗೆ ನೋಡ್ಬೇಕು. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ನನ್ನ ಜೀವನ ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಒಂದ್ಸಾರಿ ಹಿಂದಿರುಗಿ ನೋಡಬೇಕು. ನಿಮಗೆ ಸಮಾಧಾನ ಆದರೆ, ನಿಮ್ಮ ಜೀವನ ಸಾರ್ಥಕ ಆಗಿದ್ರೆ ಹುಟ್ಟಿದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲವರೇ ಸಾರ್ಥಕ ಆಗುತ್ತೆ ಅಲ್ವಾ? ಅದನ್ನ ರಾಜಣ್ಣ ಅವರ ಜೀವನವನ್ನ ಸಾರ್ಥಕ ಮಾಡ್ಕೊಂಡಿದ್ದಾರೆ. ರಾಜಣ್ಣ ಅವರ ಜೀವನ ಸಾರ್ಥಕ ಮಾಡ್ಕೊಂಡಿದ್ದಾರೆ. ಅದರಿಂದ ನಾನು ಒಂದ್ಸಾರಿ ರಾಜಣ್ಣನಿಗೆ ನಾನು ಸೋತ್ರ ಮಧುಗಿರಿಯಿಂದ ಬಹಳ ಕಡಿಮೆ ಅಂತರದಲ್ಲಿ ಸೋತ್ರಿ ಅಲ್ಲ, 2009 ಇರಬೇಕು. 2009 ಬೈ ಎಲೆಕ್ಷನ್ ಮೇಲೆ ನಿಂತಿದ್ರು. ಕುಮಾರಸ್ವಾಮಿ ಅವರ ಧರ್ಮಪತ್ನಿ ನಿಂತಿದ್ರು ಇವ್ರ ಮೇಲೆ ಅಲ್ಲ. ಆಗ ನಾ ಚುನಾವಣೆ ಬರ್ತೀನಿ ಅಂತ ಹೇಳಿದ್ದೆ ಪ್ರಚಾರ ಮಾಡಕ್ಕೆ. ಆಮೇಲೆ ತೀರ್ಮಾನ ತಗೊಂಡೆ, ನಾನು ಕಾಂಗ್ರೆಸ್ನ ಉಪಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಪ್ರಚಾರಕ್ಕೆ ಹೋಗಬಾರದು ಅಂತ ತೀರ್ಮಾನ ತಗೊಂಡೆ. ಆಗ ಇವ್ರ ಕಾನ್ಸ್ಟಿಟ್ಯೂನ್ಸಿಗೂ ಬರಲಿಲ್ಲ, ಪಾಪ ಕಡಿಮೆ ಅಂತರದಲ್ಲಿ ಸೋತು. ಕಡಿಮೆ ಅಂತರದಲ್ಲಿ ಸೋತ್ಬಿಟ್ರು. ಆಗ ನನಗೆ ಬಹಳ ಬೈಕೊಂಡಿದ್ದ ರಾಜಣ್ಣ. ಅಲ್ಲ, ಈಗಲೂ ಬೈಕತ್ತೀಯ? ಈಗಿಲ್ಲ, ಸತ್ಯ ಹೇಳಿದ್ಮೇಲೆ ಬಿಟ್ಬಿಡಯ್ಯ. ಸತ್ಯ ಹೇಳಿದ್ಮೇಲೆ ಹಣೆ ಬರ ನಂಬ್ಕೊಳಕ್ ಹೋಗ್ಬೇಡ, ಹಣೆ ಬರ ನಂಬೋದು ಬೇಡ. ಯಾಕಂದ್ರೆ ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಇದನ್ನ ಬಸವಣ್ಣವ್ರನ್ನೇ ತಗರಾಕ್ಬಿಟ್ಟಿದ್ರು. ಹಣೆ ಬರ ಅನ್ನೋದು ಇದೆಯಲ್ಲ, ಇದು ನಮಗೆ ಬೇರೆಯವ್ರು ಹೇಳ್ಕೊಟ್ಟಿರೋದು. ಯಾವ ದೇವರು ಯಾರ ಮೇಲೂ ಯಾವ ಹಣೆಲೂ ಬರೆಯಲ್ಲ. ಹಾಗಾದ್ರೆ ನಮ್ಮ ಅಪ್ಪನಿಗೆ 6 ಜನ ಮಕ್ಕಳು. ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದ್ದ. ಇನ್ನಿಬ್ರು ತಮ್ಮದಿರು ಓದ್ಲೇ ಇಲ್ಲ, ಇಬ್ರು ಅಕ್ಕದಿರು ಓದ್ಲೇ ಇಲ್ಲ. ಅವ್ರಿಗೆಲ್ಲ ಬರೆದ್ಬಿಟ್ಟಿದ್ನ ದೇವರು, ಓದ್ಬೇಡ ನೀನು ಅಂತ, ಶಾಲೆಗೆ ಹೋಗ್ಬೇಡಿ ಅಂತ ಬರೆದ್ಬಿಟ್ಟಿದ್ವ? ನನಗೆ ಮಾತ್ರ ಲಾ ಓದು ಅಂತ ಬರೆದ್ಬಿಟ್ಟಿದ್ನ? ನೀವು ಚೀಫ್ ಮಿನಿಸ್ಟರ್ ಆಗುವಂತ ಬರೆದ್ಬಿಟ್ಟಿದ್ನ? ಹಾಗಾದ್ರೆ ತಾರತಮ್ಯ ಮಾಡೋದು, ಒಬ್ರಿಗೊಬ್ರಿಗೆ ತಾರತಮ್ಯ ಮಾಡೋದು ಇದೆಯಲ್ಲ, ದೇವರು ಯಾರಿಗೂ ತಾರತಮ್ಯ ಮಾಡಲ್ಲ. ಅದಕ್ಕೆ ಬಸವಾದಿ ಶರಣರು ಈ ಕರ್ಮ ಸಿದ್ಧಾಂತವನ್ನ ತ್ಯಜಿಸಿದ್ರು. ಕರ್ಮ ಸಿದ್ಧಾಂತ ಇದೆಯಲ್ಲ, ನಾನು ಈಗ ಯಾಕಪ್ಪ ಬಟ್ಟೆ ಇಲ್ಲ, ಈಗ ಯಾಕೆ ನಿನಗೆ ಹೊಟ್ಟೆಗಿಲ್ಲ, ನೀನ್ ಯಾಕೆ ಅವಿದ್ಯಾವಂತನಾಗಿದ್ದೀಯ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಕರ್ಮದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ನಾನು ಹಿಂಗ್ ಹುಟ್ಟುಬಿಟ್ಟಿದ್ದೀನಿ. ಯಾರು ಹೇಳ್ಕೊಟ್ಟಿರೋದು ಇದನ್ನ? ಮೇಲ್ಜಾತಿಯವರು ಹೇಳ್ಕೊಟ್ಟಿರೋದು. ಹುಷಾರಾಗಿರ್ಬೇಕು, ಇದನ್ನೆಲ್ಲ ನಂಬ್ಕೊಳಕ್ ಹೋಗ್ಬಿಟ್ಟು. ಯಾರು ಹುಟ್ಟಿನಿಂದ ಕೀಳುವಲ್ಲ, ಯಾರು ಮೇಲುವಲ್ಲ. ಹುಟ್ಟಿನಿಂದ ಯಾರೋ
ಅಸಮರ್ಥರು ಅಲ್ಲ, ಸಮರ್ಥರು ಅಲ್ಲ. ಹುಟ್ಟಿನಿಂದ ಯಾರೂ ಆಗಲ್ಲ. ಹಾಗಾದ್ರೆ ಅಂಬೇಡ್ಕರ್ ಹೆಂಗೆ ಅಷ್ಟೊಂದು ಮೇಧಾವಿ ಆದರು? ದಲಿತ ಜಾತಿಲಿ ಹುಟ್ಟಿದ್ದು, ಯಾಕೆ ಮೇಧಾವಿ ಆದರು? ವಾಲ್ಮೀಕಿ ಯಾಕೆ ಮೇಧಾವಿ ಆದರು? ರಾಮಾಯಣ ಬರೆದರು. ಎಸ್ಟಿ ಜಾತಿಲಿ ಹುಟ್ಟಿದ್ರಲ್ಲ. ನಾನು ಕುರುಬರ ಜಾತಿಲಿ ಹುಟ್ಟಿದ್ದೀನಲ್ಲ. ಅದರಿಂದ ಹುಟ್ಟಿನಿಂದ ಯಾರು ದಡ್ರು ಅಲ್ಲ, ಯಾರು ಮೇಧಾವಿಗಳು ಅಲ್ಲ. ಅದು ನಿಮಗೆ ಅವಕಾಶ ಸಿಕ್ಕಬೇಕಷ್ಟೇ. ಅವಕಾಶ ಸಿಕ್ಕಿದ್ರೆ ಈಗ ರಾಜಣ್ಣನಿಗೆ ಸಹಕಾರಿಯಾಗತಕ್ಕಂಥ ಅವಕಾಶ ಸಿಕ್ಕಿದೆ. ಬಹಳ ಜನ ಸಹಕಾರಿಗಳಾಗೋದು ಅಪರೂಪ. ದಲಿತ ಜನಾಂಗದಲ್ಲಿ ಹುಟ್ಟಿ ಒಬ್ಬ ಸಮರ್ಥ ಸಹಕಾರಿಯಾಗೋದಿದೆಯಲ್ಲ, ಇಟ್ ಇಸ್ ನಾಟ್ ಸೋ ಈಜಿ. ನಾವು ಅವಕಾಶ ಸಿಕ್ಬೇಕಷ್ಟೇನೆ. ನನಗೆ ಅವಕಾಶ ಸಿಕ್ತು, ನಾನು ಬೆಳೆದು, ನಾನು ಲಾಯರ್ ಆದೆ, MLA ಆದೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಕ್ತು. ಇಲ್ಲವರು ಆಗ್ತಾ ಇರಲಿಲ್ಲ. ನಾನು ಓದ್ದೆ ಹೋಗಿದ್ರೆ ಇವೇನೂ ಆಯ್ತಿರ್ಲಿಲ್ಲ. ಅದಕ್ಕೆ ನಾನು ರಾಜಪ್ಪ ಮೇಷ್ಟ್ರನ್ನ ಯಾವಾಗಲೂ ನೆನ್ಕೊತಾ ಇರ್ತೀನಿ. ನಾನು ನೇರವಾಗಿ 5ನೇ ತರಗತಿ ಸೇರಿದೆ. ಆ ರಾಜಪ್ಪ ಮೇಷ್ಟ್ರು ಬರದೇ ಹೋಗಿದ್ರೆ ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಿ, ನಾನು 5ನೇ ತರಗತಿಗೆ ಸೇರ್ಕತಾನೂ ಇರಲಿಲ್ಲ, ವಿದ್ಯಾವಂತನ ಆಯ್ತಾನೂ ಇರಲಿಲ್ಲ, MLA ಆಯ್ತಾನೂ ಇರಲಿಲ್ಲ, ಮುಖ್ಯಮಂತ್ರಿ ಆಯ್ತಾನೂ ಇರಲಿಲ್ಲ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯಲ್ಲ, ಅದು ಇಂಥ ಸಂವಿಧಾನ ಇಲ್ಲಿ ಹೋದ್ರೆ ನಾವೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಕ್ಕೆ ಆಯ್ತಾನೇ ಇರಲಿಲ್ಲ. ನಾವು ಅವಕಾಶ ಸಿಕ್ಕಿದಾಗ ಈ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು.